ನವೆಂಬರ್ 2ನೇ ತಾರೀಕು ಭಾನುವಾರದಂದು ತುಳಸಿ ಹಬ್ಬ ಬಂದಿದೆ. ತುಳಸಿ ಕಟ್ಟೆಯನ್ನು ಸ್ವಚ್ಛಗೊಳಿಸಿ ಅರಿಶಿನ ಕುಂಕುಮ ಇಟ್ಟು ಅದರ ಮುಂದೆ ರಂಗೋಲಿಯನ್ನು ಹಾಕಿ ವಿಷ್ಣುವಿನ ವಿಗ್ರಹ ಅಥವಾ ಕೃಷ್ಣನ ವಿಗ್ರಹವನ್ನು ತುಳಸಿ ಗಿಡದ ಪಕ್ಕದಲ್ಲಿ ಇಟ್ಟು ಪೂಜೆಯನ್ನು ಮಾಡಬಹುದು. ನಮಗೆಲ್ಲರಿಗೂ ಗೊತ್ತಿದೆ, ನೆಲ್ಲಿಕಾಯಿಯ ಗಿಡದ ತುದಿಯಲ್ಲಿ ವಿಷ್ಣುವಿನ ಸಾನ್ನಿಧ್ಯ ಇದೆ ಅನ್ನುವಂಥ ಕಾರಣಕ್ಕಾಗಿ ನಾವು ವಿಷ್ಣುವನ್ನು ನೆಲ್ಲಿಕಾಯಿ ಗಿಡದ ರೂಪದಲ್ಲಿ ನೋಡಿ ತುಳಸಿ ಮತ್ತು ವಿಷ್ಣುವಿಗೆ ವಿವಾಹವನ್ನು ಮಾಡುವಂಥ ಒಂದು ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ದೀಪ ಬೆಳಗುವಂಥದ್ದು ತುಂಬ ವಿಶೇಷವಾದಂಥ ಮಹತ್ವದ ವಿಚಾರ ಇಲ್ಲಿ. ಸೊ ತುಂಬ ಜನ ಯಥಾಶಕ್ತಿ ಅವರು ಸೀರೆಯನ್ನು ಉಡಿಸಿ ಪೂಜೆ ಮಾಡ್ತಾರೆ ಅಥವಾ ಬ್ಲೌಸ್ ಪೀಸನ್ನು ಇಟ್ಟು ಕೂಡ ಪೂಜೆ ಮಾಡ್ತಾರೆ. ಸಮಯ ಸಂಜೆ 6:30ರಿಂದ 8:40 ಒಳಗಾಗಿ ಮಾಡಬೇಕಾಗತ್ತೆ. ಬಹಳಷ್ಟು ಜನರಿಗೆ ಈ ಸಮಯದಲ್ಲಿ ಮಾಡೋದಕ್ಕಾಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆಗೂ ಕೂಡ ವಿಶೇಷವಾದಂಥ ದಿನ ಇರುತ್ತೆ. ಸೊ ಹಾಗಾಗಿ ನವೆಂಬರ್ 3ನೇ ತಾರೀಕಿನ ಬೆಳಗ್ಗೆ ಕೂಡ ನೀವು ಪೂಜೆಯನ್ನು ಮಾಡಬಹುದಾಗಿದೆ. ಸಾಕಷ್ಟು ವಿಷಯಗಳನ್ನು ಇದರಲ್ಲಿ ನಾವು ಯಾಕೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಯಾವುದೇ ಪೂಜೆಯನ್ನು ಅಥವಾ ಹೋಮವನ್ನು ಹವನವನ್ನು ಮಾಡಬೇಕು ಅಂತ ಹೇಳಿದ್ರೆ ಅದರ ಪೂರ್ತಿಯ ವಿಷಯಗಳನ್ನು ತಿಳ್ಕೊಂಡು ಮಾಡಿದಾಗ ಮಾತ್ರ ಸಂಪೂರ್ಣ ಫಲಗಳನ್ನು ನಾವು ಅನುಭವಿಸ್ಬೋದು. ಸೊ ಇಂತಹ ಸಮಯದಲ್ಲಿ ಮನೆಗೆ ಏನನ್ನು ತರಬೇಕು ಅಂತ ಹೇಳಿದ್ರೆ ಅರಿಶಿಣದ ಕೊಂಬನ್ನು ತರಬೇಕು. ನಿಜವಾಗ್ಲೂ ಯಾವ ಥರ ಮ್ಯಾಜಿಕ್ ಆಗುತ್ತೆ ಅಂತ ಹೇಳಿದ್ರೆ ನೀವು ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಮನೆಯಲ್ಲಿ ಗಂಡ ಹೆಂಡತಿ ಅಂದಮೇಲೆ ಸರ್ವೇ ಸಾಮಾನ್ಯವಾಗಿ ಜಗಳಗಳು, ಚಿಕ್ಕ ಪುಟ್ಟ ಗೊಂದಲಗಳು ಇದ್ದೇ ಇರುತ್ತೆ. ಅದೆಲ್ಲವೂ ಹೋಗಲಾಡಿಸುವಂಥ ಶಕ್ತಿಗೆ ಅರಿಶಿನ ಕೊಂಬು ಹೊಂದಿದೆ ಅಂತ ಹೇಳ್ಬೋದು. ಸೊ ಹಣಕಾಸಿನ ಅಭಿವೃದ್ಧಿ ಕೂಡ ಆಗುತ್ತೆ. ಸೊ ದಾಂಪತ್ಯ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಎಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಜೊತೆಗೆ ಮೊಸರನ್ನು ತೆಗೆದುಕೊಂಡು ಬನ್ನಿ. ಯಾರೆಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಕೈಗೂಡ್ತಾ ಇಲ್ಲ ಅಥವಾ ಮೊದಲಾಗ್ತಿದ್ದಂಥ ಅಷ್ಟು ವ್ಯಾಪಾರ ನಮಗೆ ಆಗ್ತಾ ಇಲ್ಲ, ಕಡಿಮೆ ಆಗಿದೆ ಅನ್ನುವಂಥವ್ರು ಡೆಫಿನೆಟ್ಲಿ ಮೊಸರನ್ನು ತರೋದ್ರಿಂದ ತುಂಬ ಉಪಯುಕ್ತ ಇದೆ. ಹೆಸರು ಕಾಳು ನೀವು ಮನೆಗೆ ತರಬಹುದಾಗಿದೆ. ನೈವೇದ್ಯಕ್ಕೆ ಏನೇನು ಇಡಬಹುದು ಅಂತ ಹೇಳಿದ್ರೆ ಹೆಸರು ಬೇಳೆಯನ್ನು ಇಡಬಹುದು, ಪಾನಕವನ್ನು ಇಡಬಹುದು, ಏನಾದರೂ ಸಿಹಿಯನ್ನು ಮಾಡಿ ಇಡಬಹುದು. ಸೊ ಹೆಸರು ಬೇಳೆಗೆ ನೀವು ಉಪ್ಪನ್ನು ಹಾಕುವಂಥ ಆಚರಣೆಯನ್ನು ಮಾಡಬೇಡಿ. ನೀವು ಸೇವನೆ ಮಾಡಬೇಕಾದ್ರೆ ಉಪ್ಪನ್ನು ಹಾಕಿ ಸೇವನೆಯನ್ನು ಮಾಡ್ಬೋದಾಗಿದೆ. ಸೊ ತುಂಬ ಜನ ನೆಲ್ಲಿಕಾಯಿಯನ್ನು ಅಕ್ಕಿ ಮೇಲೆ ಇಟ್ಟು ಅಥವಾ ಹೂವದ ಮೇಲೆ ಇಟ್ಟು ನೆಲ್ಲಿಕಾಯಿ ದೀಪವನ್ನು ಹಚ್ತಾರೆ. ಬೇಡ, ತಾಮ್ರದ ಅಥವಾ ಸ್ಟೀಲ್ ತಟ್ಟೆನ ಅಥವಾ ಮಣ್ಣಿನ ತಟ್ಟೆಯ ಅಥವಾ ಬೆಳ್ಳಿ ತಟ್ಟೆಯ ಮೇಲೇ ನಿಮ್ಮ ಒಂದು ನೆಲ್ಲಿಕಾಯಿಯನ್ನು ಇಟ್ಟುಬಿಟ್ಟು ಅದರ ಮೇಲೆ ಬತ್ತಿಗಳನ್ನು ಹಾಕಿ ದೀಪವನ್ನು ಬೆಳಗುವಂಥದ್ದು. ಸೊ ನೀವು ಏನೇ ಮಾಡಿದ್ರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಯೂಟ್ಯೂಬು ಅಥವಾ ಫೇಸ್ಬುಕ್ಕು ಈಗೆಲ್ಲ ಕಡೆ ಮಾಹಿತಿ ಸಿಗ್ತಾ ಇದೆ. ತಿಳ್ಕೊಂಡು ಅದರ ವಿಶೇಷತೆಯನ್ನು ಆಮೇಲೆ ನಂತರ ಪೂಜೆ ಮಾಡಿ ಸಂಪೂರ್ಣ ಫಲಾಫಲ ನಿಮ್ಮದಾಗಲಿ ಅನ್ನುವಂಥ ಒಂದು ಸಣ್ಣ ಯೋಚನೆ ನನ್ನದಷ್ಟೇ. ಎಲ್ಲರಿಗೂ ಒಳ್ಳೆಯದಾಗಲಿ. ತುಳಸಿ ಹಬ್ಬವನ್ನು ತುಂಬ ಚೆನ್ನಾಗಿ ಮಾಡೋಣ. ತುಳಸಿ ಮಾತೆಯ ಆಶೀರ್ವಾದದಿಂದ ಆರೋಗ್ಯ ಆಯಸ್ಸು ಎಲ್ಲರಿಗೂ